ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಬಾಂಗ್ಲಾದೇಶ್ನ ಮೈಮೆನ್ ಸಿಂಗ್ನ ಬಲೂಕಾ ಅನ್ನೋ ಡಿಸ್ಟ್ರಿಕ್ಟ್ ನಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದೀಪು ಚಂದ್ರದಾಸ್ ಅನ್ನೋ 27 ವರ್ಷದ ವ್ಯಕ್ತಿಯನ್ನ ಜೀವಂತವಾಗಿ ಅವರ ಕುಟುಂಬದವರ ಮುಂದೆನೆ, ಅವರ ತಾಯಿಯ ಮುಂದೆನೆ ಸುಟ್ಟು ಹಾಕಿದ್ದಾರೆ. ಎಂತ ಕೆಟ್ಟ ಪ್ರಪಂಚ! ಎಲ್ಲೋ ದೂರದಲ್ಲಿ ಕೂತು ಇದನ್ನ ಕೇಳುವ ನಮಗೆ ಕರುಳು ಕಿತ್ತು ಬರುತ್ತೆ. 9 ತಿಂಗಳು ಹೆತ್ತು ಹೊತ್ತು 27 ವರ್ಷ ಸಾಕಿರೋ ತಾಯಿಯ ಕಣ್ಣ ಮುಂದೆನೆ ಹೀಗಾದ್ರೆ ಅವ್ರಿಗೆ ಹೇಗಾಗಿರಲ್ಲ ಸ್ನೇಹಿತರೆ? ನಿಜಕ್ಕೂ ಅಲ್ಲಿ ಆಗ್ತಿರೋದೇನು? ಒಬ್ಬ ಹಿಂದೂನ ಅಷ್ಟು ಜನ ಮುಸಲ್ಮಾನರು ಯಾಕೆ ಈ ರೀತಿ ಮಾಡಿದ್ರು? ಇದನ್ನ ನೋಡೋಕ್ಕೂ ಮುಂಚೆ 1 ವರ್ಷದ ಹಿಂದಿನ ಘಟನೆ ಹೇಳ್ತೀನಿ ಬನ್ನಿ. ಸರಿಯಾಗಿ ಜುಲೈ 2024ರಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ವಿರುದ್ಧ ಎಲ್ಲಾ ಯುವಕರು ಹೋರಾಡ್ತಿರ್ತಾರೆ ಬಾಂಗ್ಲಾದೇಶಲ್ಲಿ. ಈ ಹೋರಾಟ ರಿಸರ್ವೇಷನ್ಸ್ಗಳಿಗೋಸ್ಕರ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಶರೀಫ್ ಒಸ್ಮಾನ್ ಹಾದಿ ಅನ್ನೋ ಒಬ್ಬ ಸ್ಟೂಡೆಂಟ್ ಲೀಡರ್ ಈ ಹೋರಾಟ ಮಾಡ್ತಾ ತುಂಬಾ ಫೇಮಸ್ ಆಗ್ತಾರೆ. ನಂತರ ಒಂದು ಪಾರ್ಟಿಯನ್ನು ಸಹ ಕಟ್ತಾರೆ. ಇವರ ಹೋರಾಟ ಶೇಖ್ ಹಸೀನಾ ವಿರುದ್ಧ ಆಗಿರುತ್ತೆ ಹಾಗೂ ಭಾರತದ ವಿರುದ್ಧ ಆಗಿರುತ್ತೆ. ಸ್ಪಷ್ಟತೆ ಇಲ್ಲ. ಇವರು ಟ್ವಿಟರ್ನಲ್ಲಿ ಒಂದ್ಸಲ ಹೇಳ್ಕೊಂಡಿರ್ತಾರಂತೆ, ಏನಂದ್ರೆ ಗ್ರೇಟರ್ ಬಾಂಗ್ಲಾದೇಶ್ ಆಗ್ಬೇಕು ಅಂತ ಆಸೆ ಇರುತ್ತಂತೆ ಅವ್ರಿಗೆ. ಸ್ನೇಹಿತರೆ, ಗ್ರೇಟರ್ ಬಾಂಗ್ಲಾದೇಶ್ ಅಂದ್ರೆ ಭಾರತದ ಹಲವು ರಾಜ್ಯಗಳನ್ನು ಒಳಗೊಂಡ ಬಾಂಗ್ಲಾದೇಶ್ ಆಗಬೇಕು ಅಂತ. ನಮ್ಮ ವೆಸ್ಟ್ ಬೆಂಗಾಲ್ ಹಾಗೂ ಇನ್ನಿತರ ರಾಜ್ಯಗಳು ಸೇರ್ತವೆ ಇದಕ್ಕೆ. ಇವರು ಒಂದಿನ ಆಟೋ ರಿಕ್ಷಾದಲ್ಲಿ ಹೋಗ್ಬೇಕಾದ್ರೆ ಇವರನ್ನ ಇಬ್ರು ಬೈಕ್ ನಲ್ಲಿ ಬಂದು ಗುಂಡಿಟ್ಟು ಸಾಯಿಸ್ತಾರೆ. ಇವರ ವಾದ ಏನಂದ್ರೆ ಇದನ್ನ ಮಾಡಿಸಿದ್ದು ಭಾರತ, ಈ ಕೃತ್ಯ ಮಾಡಿರೋರು ಭಾರತಕ್ಕೆ ಓಡಿ ಹೋಗಿದ್ದಾರೆ ಅಂತ, ಹಾಗೂ ಇದನ್ನ ಶೇಖ್ ಹಸೀನಾ ಅವರ ಕಡೆಯವರು ಮಾಡಿಸಿರೋದು ಅಂತ. ಈ ಕೃತ್ಯ ಮಾಡಿದವರು ಕರೀಂ ಮಸೂದ್ ಹಾಗೂ ಅಲಂಗೀರ್ ಹುಸೇನ್ ಅಂತ ಬಾಂಗ್ಲಾದೇಶ್ ಸರ್ಕಾರ ಹೇಳ್ತಾರೆ. ಮತ್ತೆ ಇವರನ್ನ ಹುಡುಕಿ ಕೊಟ್ಟವರಿಗೆ 50 ಲಕ್ಷ ಸಹ ಘೋಷಿಸಿದ್ದಾರೆ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಮೊನ್ನೆ ದೀಪು ಚಂದ್ರದಾಸ್ ಜೊತೆ ನಡಿಬಾರ್ದಂತ ಕೃತ್ಯ ನಡೆದಿದೆ ಸ್ನೇಹಿತರೆ. ನಿಜಕ್ಕೂ ಬಾಂಗ್ಲಾದೇಶ್ಗೆ ಭಾರತ ಏನೇನೆಲ್ಲ ಸಹಾಯ ಮಾಡ್ತಿದೆ ಅಂತ ಗೊತ್ತಾ? ಅವನ್ನೆಲ್ಲ ನೋಡೋದಾದ್ರೆ ಭಾರತವು 2024-25 ಹಣಕಾಸು ವರ್ಷದಲ್ಲಿ ಬಾಂಗ್ಲಾದೇಶಕ್ಕೆ 120 ಕೋಟಿ ರೂಪಾಯಿ ನೆರವು ನೀಡುತ್ತಿದೆ. ರೈಲು, ಬಂದರು, ನೀರಾವರಿ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಹಲವು ಕನ್ಸೆಷನಲ್ ಲೋನ್ಗಳು ಅಂದ್ರೆ ಲೈನ್ಸ್ ಆಫ್ ಕ್ರೆಡಿಟ್ ಮೂಲಕ $1 ಬಿಲಿಯನ್ ಮಟ್ಟದ ಯೋಜನೆಗಳನ್ನು ನೆರವೇರಿಸುತ್ತಿದೆ. ರೈಲು ಸಂಪರ್ಕ ನೋಡೋದಾದ್ರೆ ಅಖೌರಾದಿಂದ ಅಗರ್ತಲಾ ಗಡಿ ರೈಲು ಮಾರ್ಗ 12 ಕಿಲೋಮೀಟರ್ ಮತ್ತು ಕುಲ್ನಾ ಹಾಗೂ ಮೊಂಗ್ಲಾ ಬಂದರು ರೈಲು ಮಾರ್ಗ 65 ಕಿಲೋಮೀಟರ್ ಭಾರತದಿಂದ ನೆರವು ಸಿಕ್ಕಿದೆ. ವಿದ್ಯುತ್ ಯೋಜನೆ ನೋಡೋದಾದ್ರೆ ಮೈತ್ರಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ರಾಂಪಾಲ್ 1320 ಮೆಗಾವ್ಯಾಟ್ NTPC ಮತ್ತು BPDB ಸಹಯೋಗದಲ್ಲಿ ನಿರ್ಮಾಣಗೊಂಡಿದೆ. ಇಂಧನ ಪೈಪ್ಲೈನ್ ನೋಡೋದಾದ್ರೆ ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ ಡೀಸೆಲ್ ನೇರವಾಗಿ ಬಾಂಗ್ಲಾದೇಶಕ್ಕೆ ಪೂರೈಕೆ ಆಗ್ತಿದೆ. ಭಾರತವು ವ್ಯಾಕ್ಸಿನ್ ಮೈತ್ರಿ ಯೋಜನೆಯಡಿ ಕೋಟ್ಯಾಂತರ COVID-19 ಲಸಿಕೆಗಳನ್ನು ಬಾಂಗ್ಲಾದೇಶಕ್ಕೆ ಪೂರೈಸಿದೆ. ಬೊಂಗೋ ಸಾಗರ್ ನೌಕಾ ಅಭ್ಯಾಸ, ಸಂಪ್ರೀತಿ ಸೇನಾಭ್ಯಾಸ, ಬಾಹ್ಯಾಕಾಶ ಮತ್ತು ದೂರಸಂಪರ್ಕ ಕ್ಷೇತ್ರಗಳಲ್ಲಿ ಸಹಕಾರ ನೀಡಿದೆ. ಗಡಿ ನಿರ್ವಹಣೆ, ಮಾನವ ಕಳ್ಳ ಸಾಗಣೆ, ಮಾದಕ ವಸ್ತು ತಡೆ ಮತ್ತು ಗಂಗಾ ತೀಸ್ತಾ ನದಿ ನೀರಿನ ಹಂಚಿಕೆ ಕುರಿತ ಮಾತುಕತೆ ನಡೆದಿದೆ. ಹವಾಮಾನ ಬದಲಾವಣೆ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಸಹಾಯ ಮಾಡ್ತಿದೆ. ರಾಜಕೀಯ ಸ್ಥಿರತೆ, ಭದ್ರತೆ ಮತ್ತು ಪ್ರಾದೇಶಿಕ ಶಾಂತಿಗಾಗಿ ಭಾರತವು ನಿರಂತರ ರಾಜತಾಂತ್ರಿಕ ಸಂವಾದ ನಡೆಸುತ್ತಿದೆ. ಇಷ್ಟೆಲ್ಲ ಸಹಾಯ ಮಾಡ್ತಿರೋ ನಮ್ಮ ಮೇಲೆ ಇವರಿಗೆ ಅದೆಂತ ದ್ವೇಷ ಅಂತ ಗೊತ್ತಿಲ್ಲ. ದೀಪು ಚಂದ್ರದಾಸ್ ಅನ್ನೋರು 27 ವರ್ಷದ ವ್ಯಕ್ತಿಯಾಗಿರ್ತಾರೆ. ಗಾರ್ಮೆಂಟ್ಸ್ ನಲ್ಲಿ ಕೆಲಸಗಾರ ಆಗಿರ್ತಾರೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಇವರನ್ನ ಸಾಯಿಸಿದ್ದಾರೆ. ಆದ್ರೆ ಬಾಂಗ್ಲಾದೇಶ್ ಸರ್ಕಾರ ಹೇಳುತ್ತೆ ದೀಪು ಚಂದ್ರದಾಸ್ ಮಾಡಿರೋ ತಪ್ಪಿಗೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ. ಮಾಡದೇ ಇರೋ ತಪ್ಪಿಗೆ ಜೀವಂತವಾಗಿ ಸುಟ್ಟು ಹೋಗಿದ್ದು ದೀಪು ಚಂದ್ರದಾಸ್. ಸಾವಿರಾರು ರಾಕ್ಷಸರ ನಡುವೆ ಹಿಂದೂ ಆಗಿ ಹುಟ್ಟಿದ್ದೇ ತಪ್ಪಾಯಿತೇನೋ ಸ್ನೇಹಿತರೆ? ಹಿಂದೂ ಮುಸ್ಲಿಂ ಅನ್ನೋದನ್ನ ಬದಿಗಿಟ್ಟು ಮಾನವೀಯತೆ ದೃಷ್ಟಿಯಲ್ಲಿ ಒಂದ್ಸಲ ಯೋಚನೆ ಮಾಡಬೇಕಿತ್ತು. ಅವರಿಗೆ ಗೊತ್ತಿಲ್ಲ ಯಾರ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ ಅಂತ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ರಾಕ್ಷಸರಿಗೆ ತಕ್ಕ ಶಿಕ್ಷೆ ಆಗ್ಲಿ ಹಾಗೂ ದೀಪು ಚಂದ್ರದಾಸ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಈ ನೋವನ್ನ ಭರಿಸೋಕೆ ಅವರ ಕುಟುಂಬಕ್ಕೆ ಶಕ್ತಿ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.